ನಮಸ್ಕಾರ, ಇದು ರಣಬೇರಿ ನ್ಯೂಸ್. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ 2025 ಜಾಗೃತಿ ಕಾರ್ಯಕ್ರಮ. ಮಂಡ್ಯ ಜಿಲ್ಲಾ ಪೊಲೀಸ್, ಮಂಡ್ಯ ಸಂಚಾರ ಪೊಲೀಸ್ ಠಾಣೆ, ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಮತ್ತು ವಿವಿಧ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳ ಜೊತೆಗೂಡಿ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಣೆಯನ್ನು ನಗರದ ಸಂಜಯ ವೃತ್ತದಿಂದ ಡಿವೈಎಸ್ಪಿಯಾದ ಶ್ರೀ ತಿಮ್ಮಯ್ಯನವರು ಹಸಿರು ಬಾವುಟ ಬೀಸುವುದರ ಮೂಲಕ ಚಾಲನೆ ನೀಡಿದರು. ಈಗ ಫ್ಲಾಗ್ ಅಪ್ ಮಾಡಿ ಸರ್, ಡೌನ್ ಅಪ್ ಮಾಡಿ ಸರ್. ಬ್ಯಾನರ್ ಸೈಡ್ ಇಟ್ಟು. ಹಾಂ ಸರ್. ರಸ್ತೆ ಸುರಕ್ಷಿತ ನಡಿಗೆ ಕರ್ನಾಟಕ ಬಾರ್ ಸರ್ಕಲ್ ಬಳಿ ಬರುತ್ತಿದ್ದಂತೆ ಕುಮಾರಿ ಜ್ಯೋತಿಯವರು ಡಿವೈಎಸ್ಪಿ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ಗುಲಾಬಿ ಹೂ ನೀಡುವುದರ ಮೂಲಕ ಸ್ವಾಗತ ಕೋರಿದರು. ನಂತರ ಡಿವೈಎಸ್ಪಿ ಶ್ರೀ ತಿಮ್ಮಯ್ಯನವರು ರಸ್ತೆ ಸುರಕ್ಷಿತ ಬಗ್ಗೆ ಮಾತನಾಡಿದರು. ಈ ವಾರ ನಾವು ದೇಶಾದ್ಯಂತ ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತ ಇವತ್ತು ನಮ್ಮ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳನ್ನು ಕರೆಸಿ ಜನಗಳಲ್ಲಿ ಜಾಗೃತಿ ಮೂಡಿಸುವ ಸಂಬಂಧ ಒಂದು ಜಾಥವನ್ನು ಹಮ್ಮಿಕೊಂಡಿದ್ದು ಇವತ್ತು ಮಂಡ್ಯ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಜನರಲ್ಲಿ ಒಂದು ಜಾಗೃತಿಯನ್ನು ಮಕ್ಕಳ ಜೊತೆ ಒಂದು ಆಂದೋಲನವನ್ನು ಮಾಡಿದ್ದೀವಿ. ಇದು ಈ ವಾರ ಎಲ್ಲ ಕಾರ್ಯಕ್ರಮ ನಡೀತದೆ. ಮುಂದಿನ ವಾರದಿಂದ ನಾವು ಮುಂಜಾಗ್ರತೆಯನ್ನು ಮಾಡಿ ಒಂದು ಎನ್ಫೋರ್ಸ್ಮೆಂಟನ್ನು ಮಾಡಬೇಕಂತ ನಾವು ನಿರ್ಧರಿಸಿದ್ದೀವಿ. ವಾರಗಳಲ್ಲಿ ನಾವು ಲೋಗೋ ಸ್ವಲ್ಪ ನಾವೆಲ್ಲ ಓಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಇವತ್ತು ಮಾಡಿದ್ದೀವಿ. ಇವತ್ತು ಅದರ ಬಗ್ಗೆನೇ ನಾವು ಉಲ್ಲಂಘನೆ ಮಾಡೋದ್ರ ಬಗ್ಗೆ ಇವತ್ತು ಮಕ್ಕಳ ಕೈಯಿಂದಲೂ ಸ್ವಲ್ಪ ತಿಳುವಳಿಕೆ ಹೇಳಲಿ ಅಂತ ಒಂದು ಪ್ಲೇಟ್ ಮಾಡಿದ್ದೀವಿ. ಅದು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ನಂತರ ದಿನಗಳಲ್ಲಿ ಎನ್ಫೋರ್ಸ್ಮೆಂಟ್. ಮತ್ತೆ ಸರ್ಕಲ್ಗಳಲ್ಲಿ CC ಕ್ಯಾಮ್ರಾಗಳು ವರ್ಕ್ ಆಗ್ತಲ್ಲ ಅಂತ ಮಾಹಿತಿ ಇದೆ. ಅದು ಈಗ ನಮ್ಮ ನಗರಸಭೆಯಿಂದ 24 ಕ್ಯಾಮ್ರಾಕ್ಕೆ ಸ್ಯಾಂಕ್ಷನ್ ಆಗಿದೆ. ಅದು ಈಗ ಸದ್ಯದಲ್ಲೇ ಓಕೆ ಸರ್. ಸ್ಕೌಟ್ ಗೈಡ್ ಆಫೀಸ್ನಿಂದ ನಮಗೆ ಬಂದಂಥ ಒಂದು ಸಂದೇಶ, ಮಂಡ್ಯ ಜಿಲ್ಲಾ ಸುರಕ್ಷತಾ ಡಿಪಾರ್ಟ್ಮೆಂಟ್ ಜೊತೆ ಸೇರಿಕೊಂಡು ಈ 15ರ ಒಳಗೆ ಜನವರಿ 18ರೊಳಗೆ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸಬೇಕು ಅಂತ ಹೇಳಿ ತಂದಿದ್ದರು. ಹಾಗಾಗಿ ನಮ್ಮನ್ನು ಇಲ್ಲಿಯ ಆರಕ್ಷಕ ಅಧೀಕ್ಷಕರು ನಮ್ಮನ್ನು ಅವರು ಭೇಟಿ ಮಾಡಿ ಇದನ್ನು ಒಂದು ದಿನ ಇಟ್ಕೊಂಡು ಒಂದು ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಇದರಿಂದ ಸಂದೇಶ ಕೊಡಬೇಕು ಅಂತ ಕೇಳ್ಕೊಂಡಾಗ
ನಾವು ಅದನ್ನು ಸಂತೋಷದಿಂದ ಒಪ್ಕೊಂಡು ಎಲ್ಲ ನಮ್ಮ ಮಂಡ್ಯ ನಗರದಲ್ಲಿರತಕ್ಕಂಥ ಸ್ಕೌಟ್ ಮತ್ತು ಗೈಡ್ ರೋವರ್ಸ್ ರೇಂಜರ್ಸ್ ಎಲ್ಲ DDP ಅವ್ರ ಮುಖಾಂತರ ಹಾಗೂ DDPO ಅವ್ರ ಮುಖಾಂತರ ಅವರಿಗೆ ಆದೇಶವನ್ನು ಮುಟ್ಟಿ ಈ ದಿನ ಸುಮಾರು ಒಂದು 600ರಿಂದ ಜಾಸ್ತಿ ಸ್ಕೌಟ್ ಗೈಡ್ ಮತ್ತು ರೋವರ್ ರೇಂಜರ್ಸ್ ಮಕ್ಕಳು ಸೇರಿಕೊಂಡಿದ್ದಾರೆ. ಅದ್ರ ಜೊತೆಗೇನು ಶಾಲಾ ಮಕ್ಕಳುಗಳು ಜೊತೆಗೆ ಅವರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. 2 ಹಳ್ಳಿಗಳಿಂದ ಅವರು ಸ್ವಯಂ ಪ್ರೇರಿತವಾಗಿ ನಮ್ಮ ಈ ಒಂದು ಜಾತ್ರೆಗೆ ಸ್ಕೌಟ್ ಗೈಡ್ ಮಕ್ಕಳು ಬಂದಿದ್ದಾರೆ. ಹಾಗೂ ಇದನ್ನು ನೋಡಿ PS ಕಾಲೇಜಿನ NCC ಮತ್ತು NCC ಮಕ್ಕಳು ಸಹ ಈ ಒಂದು ಜಾಥಾಕ್ಕೆ ಬಂದು ಸಹಕರಿಸಿದ್ದಾರೆ. ಇವತ್ತು ಒಟ್ಟಾರೆ ಹೇಳೋದಾದರೆ ಸುಮಾರು 1,500 ಮಕ್ಕಳುಗಳು ಈ ದಿನ ಈ ಸಪ್ತಾಹದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಒಂದು ಸಂದೇಶವನ್ನು ಅವೇರ್ನೆಸ್ ಯಾವ ರೀತಿ ಇರಬೇಕು, ಟ್ರಾಫಿಕ್ ಹೇಗೆ ಪಾಲಿಸಬೇಕು, ಟ್ರಾಫಿಕ್ ರೂಲ್ಸ್ನ ಒಂದು ಕಾನೂನಂತೆ ಪಾಲಿಸಬೇಕು ಅಂತ ಹೇಳಿ ಎಲ್ಲರಿಗೂ ಮಾಡಿ 2.5 ಕಿಲೋಮೀಟ್ರ್ ಮಾರ್ಗವನ್ನು ನಾವು ನಿರ್ಮಿಸಿ ಎಲ್ಲ ನನ್ನ ಹೆಸರು PP ಸಂತೋಷರ, ಮಂಡ್ಯ ಜಿಲ್ಲಾ. ಹಾಂ, ಜೋರಾಗಿ ಒಬ್ರಿಗೆ ಹೋಗ್ರಿ. ವಾಹನ ಚಾಲನೆ ಮಾಡುವಾಗ ವಾಹನ ಚಾಲನೆ ಮಾಡುವಾಗ ವಾಹನ ಚಾಲನೆ ಮಾಡುವಾಗ ಮದ್ಯಪಾನ ಹಾಂ, ಹೇಳಿ. ಧರಿಸಿ ಹೆಲ್ಮೆಟ್ ಧರಿಸಿ ಅಂತ ಅವ್ರು ಹೇಳ್ತಾರೆ. ಹೇಳಿ, ಧರಿಸಿ ಜೋರಾಗಿ ಹೇಳು. ಹಾಂ, ಓಕೆ. ನಂಗೆ ಒಂದು ಫೋಟೋ ತಗೊಬಿಡ್ತೀನಿ. ಕಾರ್ಯಕ್ರಮದಲ್ಲಿ DYSP ಶ್ರೀ ತಿಮ್ಮಯ್ಯನವರು, ಅಡಿಷನಲ್ SP ಗಂಗಾಧರ ಸ್ವಾಮಿಯವರು, ರಮೇಶ್ ರವರು, ಸ್ಕೌಟ್ಸ್ ಮತ್ತು ಗೈಡ್ಸ್ ಮುಖ್ಯಸ್ಥರು ಮತ್ತು ಸಿಬ್ಬಂದಿಗಳು, ಸಂಚಾರಿ ಪೊಲೀಸ್ ಸಿಬ್ಬಂದಿಗಳು, ಆರಕ್ಷಕ ಸಿಬ್ಬಂದಿಗಳು, ವಿವಿಧ ಸಂಘ ಸಂಸ್ಥೆಗಳ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಹಾಂ, ಜೋರಾಗಿ ಒಬ್ರಿಗೆ ಹೋಗ್ರಿ. ಹಾಂ, ಜೋರಾಗಿ. ಇರಮ್ಮ